ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಸೋಮವಾರದ ಮಧ್ಯಾಹ್ನದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನು ಅಂತಂದರೆ, ನಾವು ಮನೆಗೆ ವಸ್ತುಗಳನ್ನು ಯಾವ ಥರ ತರೋದನ್ನು ಅವಾಯ್ಡ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಏನು ಅಂತ ಅಂದರೆ, ಇಲ್ಲಿ ನಾವು ಹೊರಗಡೆ ಹೋದಾಗ ಡಿಮಾರ್ಟ್ ಆಗಿರಲಿ, ಸ್ಮಾರ್ಟ್ ಬಾಜಾರ್ ಆಗಿರಲಿ, ಅಲ್ಲಿ ಹೋದಾಗ ನಾವು ಅಡುಗೆ ಮನೆಗೆ ಸಂಬಂಧಪಟ್ಟ ವಸ್ತುಗಳನ್ನು ನಾವು ನೋಡ್ತೀವಿ. ಆವಾಗ ನಾವು ಎರಡು ಮಾತುಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಏನು ಅಂತ ಅಂದರೆ, ಮೊದಲನೇದಾಗಿ ಅವುಗಳನ್ನು ನಾವು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ, ಇವುಗಳನ್ನು ನಾವು ತಗೊಳ್ಳೇಬೇಕು ಅಂತ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ವಸ್ತುನ ನಾವು ನಮ್ಮ ಮನೆಯಲ್ಲಿ ಒಯ್ದು ಯಾವ ಥರ ನಾವು ಯೂಸ್ ಮಾಡಬಹುದು, ಅಥವಾ ಆರ್ಗನೈಸರ್ ಆಗಿದ್ದರೆ ಯಾವ ಜಾಗದಲ್ಲಿ ನಾವು ಇದನ್ನು ಇಡಬಹುದು ಅಂತ ನೀವು ಸೈಜ್ ಆಗಲಿ ಅಥವಾ ಜಾಗ ಆಗಲಿ ನೀವು ಅದನ್ನು ಗಮನದಲ್ಲಿ ಇಟ್ಕೊಂಡ್ರೆ ತಕ್ಷಣಕ್ಕೆ ನಿಮಗೆ ಈ ಜಾಗದಲ್ಲಿ ಇಡಬಹುದು ಅಥವಾ ಈ ವಸ್ತು ಇದಕ್ಕಾಗಿ ನಾವು ಬಳಸ್ಬೋದು ಸದ್ಯದಲ್ಲೇ ಅಂತ ಅನಿಸಿದ್ರೆ ಮಾತ್ರ ನೀವು ಅದನ್ನು ಖರೀದಿ ಮಾಡಿ. ಅಥವಾ ನಿಮಗೆ ಅದರ ಬಗ್ಗೆ ಏನೂ ಅನ್ನಿಸ್ತಾ ಇಲ್ಲ, ಮನೆಯಲ್ಲಿ ಒಯ್ದ ಮೇಲೆ ಏನಕ್ಕಾದರೂ ನಾವು ಯೂಸ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಅಂದರೆ ಅದನ್ನು ಖರೀದಿ ಮಾಡೋದಕ್ಕೆ ಹೋಗಬೇಡಿ. ಇವಾಗ ದಸರಾ ಹಬ್ಬ ಬರ್ತಾ ಇದೆ, ಆವಾಗ ನೀವು ಕ್ಲೀನ್ ಮಾಡುವಾಗ ನಾನು ಯಾಕಾದರೂ ಇಷ್ಟೊಂದು ಸಾಮಾನುಗಳನ್ನು ತಂದಿದ್ದೀನಿ ಅಂತ ಆವಾಗ ಅನಿಸುತ್ತೆ. ಹಾಗಾಗಿ ಈ ಎರಡು ಮಾತುಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ವೇಸ್ಟೇಜ್ ಸಾಮಾನುಗಳನ್ನು ನಾವು ಮನೆಗೆ ತರೋದು ಅವಾಯ್ಡ್ ಮಾಡಬಹುದು. ಇದನ್ನು ತಂದು ನಾನು 2 ತಿಂಗಳೇ ಆಗ್ತಾಯಿದೆ, ನನಗೆ ಯೂಸ್ ಮಾಡೋದಕ್ಕೆ ಧೈರ್ಯನೇ ಆಗಿರಲಿಲ್ಲ. ಗ್ಲಾಸದ್ದು ಆಗಿರೋದ್ರಿಂದ ವಾಶ್ ಮಾಡುವಾಗ ಒಡೆದು ಹೋಗ್ಬೋದು, ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಟ್ಟಾಗ ಕೂಡ ಅದನ್ನು ಒಡೆಯೋ ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ನಾನು ಹಾಗೆಯೇ ಇಟ್ಟಿದ್ದೆ. ಇವಾಗ ಹಾಗೆ ಇಟ್ಟರೆ ಏನೂ ಪ್ರಯೋಜನ ಇಲ್ವಾ, ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ತೆಗೆದಿದ್ದೀನಿ. ನೋಡಿ, ಈ ಥರ ಆಗಬಾರ್ದು. ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇದ್ದೀನಿ. ಮುಂದೆ ಒಂದು ಆರ್ಗನೈಸರನ್ನು ನೋಡ್ತೀರಾ ನೀವು. ಇಲ್ಲಿ ನೋಡಿ, ಕೌಂಟರ್ ಟಾಪು ಕ್ಲೀನ್ ಮಾಡಿದ ಮೇಲೆ ಇಲ್ಲಿ ಡಿಸ್ಪೆನ್ಸರ್ ಒಂಥರ ಅನಿಸ್ತಾ ಇದೆ. ಹಾಗಾಗಿ ಅದನ್ನು ಇಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಆರ್ಗನೈಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ತಂದು ತುಂಬಾ ದಿವಸ ಆಯಿತು. ಇವಾಗ ಇಲ್ಲಿ ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಮನೆಯಲ್ಲಿ ಎಷ್ಟೊಂದು ವೇಸ್ಟೇಜ್ ವಸ್ತುಗಳನ್ನು ಬರ್ತಾ ಇರುತ್ತೆ. ಹಾಗಾಗಿ ನಾವು ಅವೆರಡು ಮಾತುಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಾವು ಅವಾಯ್ಡ್ ಮಾಡಬಹುದು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಥರ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.